ಈಗ ಕರ್ನಾಟಕದ ರಾಜಕಾರಣಕ್ಕೆ ಬರೋಣ. ಭಾಳಷ್ಟು ನೀವು ಹೇಳಿದ್ರಿ, 2 ಬಾರಿ ಬರ್ತಾರೆ ಅವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಂತೇಳಿ. ಈಗ ತಮ್ಮನದು ಸೋಲಾಗಿದೆ. ಒಂದು ಕಡೆ ಸೋಲು, ಮತ್ತೊಂದು ಕಡೆ ಇವರೊಂದು 10-15 ನಿರೀಕ್ಷೆಯಲ್ಲಿದ್ದರು, ಬೇರೆ ಆಗ್ತಿತ್ತು. ಅಂದರೆ 2 ವರ್ಷ ಅಂತ ನೀವು ಹೇಳಿದ್ರಿ. ಸನಿಹದಲ್ಲಿದೆಯಾ ಮುಖ್ಯಮಂತ್ರಿ ಪಟ್ಟ? ಈ ಅವಧಿಯಲ್ಲೇ ಆಗತ್ತಾ ಡಿ ಕೆ ಶಿವಕುಮಾರ್? ನಿಮ್ಮ 2 ಕ್ವಶನ್ ಆನ್ಸರ್ ಕೊಟ್ಬಿಡ್ತೀನಿ ಫಸ್ಟು. ನಾನು ಮತ್ತೆ ಹೇಳಿದ್ದೀನಿ 8ರಿಂದ 12 ಬರ್ತೀನಿ ಅಂತ ಹೇಳಿದ್ದೀನಿ. ಅವರು ನನ್ನೇನು ಕೇಳಿ ಟಿಕೆಟ್ ಕೊಟ್ಟಲಿಲ್ಲ. ಅವ್ರು ಕೊಟ್ಟಿದ್ದೆಲ್ಲ ಸರಿ, ನಾನು ಒಪ್ಕೊಳ್ತಾ ನಾನು ತಯಾರಿಲ್ಲ. ಯಾಕಂದರೆ ಇಂದಿರಾ ಗಾಂಧಿ ಇರೋದಾಗ ಪ್ರೈವೇಟ್ ತೆಗೆದ ಮೇಲೆ ಮಹಾರಾಜ ಮನೆಯವ್ರನ್ನ ಇಟ್ಕೋಬೇಕಾಗಿದ್ದು ರಾಷ್ಟ್ರದ ಈ ಸರ್ಕಾರದ ಜವಾಬ್ದಾರಿ ಇತ್ತು. ಬೇರೆ ಕಡೆ ಬಿಡೋ ಅವಕಾಶ ಇರಲಿಲ್ಲ. ಎದ್ದು ಕೊಡ್ಬೋದಾಗಿತ್ತು. ಅದು ಯಾವೂ ಮಾಡಲಿಲ್ಲ. ಒಂದು ಅವ್ರು ಏನಾಗಿದೆ ಅಂತಂದರೆ ಇಲ್ಲೆಲ್ಲ ಸ್ವಾರ್ಥಗಳು ತುಂಬ ಸೀಟ್ ಕೊಡ್ಬೋದು. ಸರಿಯಾಗಿ ನೀವು ಕರೆಕ್ಟಾಗಿ 33% ಮಹಿಳೆಗೆ ಅಂತೀರ, ಮಹಿಳೆ ಕೊಡಲಿಲ್ಲ. ಯೋಗ್ಯರಿಗೆ ವಿದ್ಯಾವಂತರಿಗೆ ಹುಡುಕಿ ಮಾಡಿ ಅವರ ಬ್ಯಾಕ್ಗ್ರೌಂಡ್ ನೀವು ಹೇಳಿದ್ರಲ್ಲ, ಇವಾಗ ಈ ಗಾಂಧಿ ಕುಟುಂಬ ಬೇಡ, ಒಳ್ಳೆ ಹುಡುಕಿ ಯಾಕೆ ಕೊಡಲಿಲ್ಲ ಹಾಗಾದ್ರೆ? ಅದೇ ಅದು ಮೂಲತಃ ಆಗಿತ್ತು. ಆದರೆ ಇದು ಅವರು ನಿಜವಾಗಲೇ ಆಮೇಲೆ ಓವರ್ ಕಾನ್ಫಿಡೆನ್ಸ್ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ಎದ್ಬಿಡ್ತೀವಿ. ಓಕೆ, ಈಗ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಒಂದು ರೀತಿಯಲ್ಲಿ ದ್ವಂದ್ವ ಪರಿಸ್ಥಿತಿಯಲ್ಲಿ ಇದ್ದರು. ಅವರು ಕೂಡ ಕುಮಾರಸ್ವಾಮಿ ಅವರ ಭವಿಷ್ಯ ಏನಾಗುತ್ತೆ? ಕುಮಾರಸ್ವಾಮಿ ಅವರಿಗೆ ಇನ್ನು ಕೇಂದ್ರದಲ್ಲಿ ಇರ್ತಾರೆ, ಇನ್ನೊಮ್ಮೆ ಅವ್ರಿಗೇನಾದರೂ ಮುಖ್ಯಮಂತ್ರಿ ಚಾನ್ಸ್ ಇದೆಯಾ ಕರ್ನಾಟಕದಲ್ಲಿ ಫ್ಯೂಚರಲ್ಲಿ? ಮತ್ತೆ ಈ ರಾಜ್ಯಕ್ಕೆ ಬರೋಕ್ಕಾಗಲ್ಲ ಅವರು. ಇಲ್ಲ, ಓಕೆ, ರಾಷ್ಟ್ರ ಮಟ್ಟದಲ್ಲಿ. ಓಕೆ. ಇನ್ನೊಂದು ಕಡೆ ಯಡಿಯೂರಪ್ಪನವರ ಪುತ್ರ ಈ ಬಾರಿ ಭಾಳ ಓಡಾಡಿದರು, ಅನೇಕ ಕಡೆ ಓಡಾಡಿದರು. ವಿಜಯೇಂದ್ರ, ಯಂಗ್ ಬ್ಲಡ್. ವಿಜಯೇಂದ್ರ ಅವರಿಗೆ ಮುಂದೆ ರಾಜಕೀಯ ಭವಿಷ್ಯ ಹೇಗಿದೆ? ನಾನು ಇಷ್ಟು ಹೇಳ್ತೀನಿ, ಇವತ್ತು ನಾಯಕತ್ವದಲ್ಲಿ ನೀವು ತೆಗೆದುಕೊಂಡ್ರೆ ಯಡಿಯೂರಪ್ಪನವ್ರಿಗಿರ್ತಕ್ಕ ನಾಯಕತ್ವೇ ಬೇರೆ, ಸಿದ್ದರಾಮಯ್ಯಗಿರ್ತಕ್ಕ ನಾಯಕತ್ವೇ ಬೇರೆ. ಸಿದ್ದರಾಮಯ್ಯವ್ರಿಗೆ ಜನಬಲ ಇದೆ, ಯಡಿಯೂರಪ್ಪನವ್ರಿಗೆ ಜಾತಿ ಬಲ ಇದೆ. ಆ ಜಾತಿ ಬಲದಲ್ಲಿ ವಿಜೇಂದ್ರ ನಾಳೆ ಒಂದು ದೊಡ್ಡ ಸ್ಥಾನಮಾನ ಗಳಿಸಿದ್ರೆ ಅವ್ರ ತಂದೆ ಇದೆ ಅಷ್ಟೇ. ಆದರೆ ಮತ್ತೆ ಅದನ್ನು ಇಟ್ಕೊಂಡು ಮುಂದುವರಿಬೋದಲ್ಲ? ಮುಂದುವರಿಬೋದು. ತುಂಬ ಸಹನೆ ಬೇಕು, ಅದನ್ನು ಹೊಂದ್ಕೊಂಡು ಹೋಗಬೇಕು. ಜಾತೀಯತೆಯನ್ನು ಮಾಡೋದ್ರಿಂದ ಮುಂದೆ ಸರ್ಕಾರಗಳು ವಿಫಲವಾಗ್ತಾರೆ. ಸರ್, ಇದು ಅಖಂಡ ದೊಡ್ಡ ಭಾರತ ದೇಶ. ನೀವು ಸುಮ್ಮನೆ ಎಲ್ಲ ನೀವು ನಾವೇ ಆಗಬೇಕು, ನಮ್ಮದು ಕೆಪಾಸಿಟಿ, ನಮ್ಮದು ಲಿಂಗಾಯತ ಜಾಸ್ತಿ ಇದ್ದೇವೆ, ಗೌಡರು ಜಾಸ್ತಿ ಇದೆ, ಬ್ರಾಹ್ಮಣರು ಜಾಸ್ತಿ, ನೀವೇ ಆಗಬೇಕು ಅಂತ ಹೇಗಾಗ್ತದೆ? ಸಾಧ್ಯವಿಲ್ಲ. ನನಗನ್ಸೋದು ಯಾವತ್ತೂ ಕೂಡ ಈ ಭಾರತ ದೇಶದಂಥ ರಾಷ್ಟ್ರಗಳಲ್ಲಿ ನಾವು ಹೇಳ್ತಾ ಇರ್ತೀವಿ, ತಾಯಿ ಭಾರತಿ ಬಂಜೆ ಅಲ್ಲ ಅಂತೇಳಿ. ಅಂದರೆ ಈಗ ನೋಡಿ, ಧರ್ಮ ಮತ್ತೊಂದು ಎಲ್ಲೋ ಬೇಕೇ ಇಲ್ಲ ಅಂತಲ್ಲ. ಆದರೆ ಫೈನಲಿ ನಮ್ಮ ದೇಶ ಪ್ರವರ್ಧಮಾನಕ್ಕೆ ಬರಬೇಕು. ಇಡೀ ಎಲ್ಲ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಒಂದು ಮುಂಚೂಣಿಯಲ್ಲಿ ನಿಲ್ಲಬೇಕು. ನಾವು 5 ಟ್ರಿಲಿಯನ್ ಎಕಾನಮಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಒಂದು ಕಾಲದಲ್ಲಿ ನಮಗೂ ಚೀನಾಕ್ಕೂ ಸಮಾನ ಇತ್ತು. ಅವರು ಎಲ್ಲಿಗೋ ತಲುಪಿದ್ದಾರೆ ಇವತ್ತು. ಸೊ ಅಂಥ ಒಂದು ಸುದಿನ ಯಾವತ್ತಾದರೂ ಬರುವಂಥದ್ದು ಇದೆಯಾ? ಎಷ್ಟನೇ ವರ್ಷದಿಂದ ಭಾರತಕ್ಕೆ? ಅವಶ್ಯವಾಗಿ ಬಂದೇ ಬರುತ್ತೆ. ಇಡೀ ವಿಶ್ವದಲ್ಲಿ ನಮ್ಮ ಭಾರತ ಮಾತೆ ಒಬ್ಬಳೇ ಶಾಶ್ವತವಾಗಿರ್ತಕ್ಕಂಥವು. ಇದು ಭಾರತ. ಭರತನ ಹೆಸರೇ ಭಾರತ ಆಗಿರೋದು. ಭರತ ಅಣ್ಣ ಕಾಡಿಗೆ ಹೋದಾಗ ನೀ ಆಳಬಾ ಅಂತ ಕರೀತಾನೆ, ಅವನು ಬರಲ್ಲ. ಸರಿಯಪ್ಪ, ನಿನ್ನ ಬಂಗಾರದ ಪಾದಿಗೆ ಯಾರು ಕೊಡು ಕರಿಕೊಡು. ರಾಮನ ಪಾದಿಗೆ ತಲೆ ಬಿಟ್ಕೊಂಡು ಹೋಗಿ 7 ಮನೆಯಲ್ಲಿ ಪೂಜಿಸ್ತಾನೆ. ಅಂಥ ಆ ಪಾದಿಕೆಯನ್ನು ನಂಬಿ ಅಣ್ಣ ಇದ್ದಾನೆ ಅಯೋಧ್ಯೆಯಲ್ಲಿ ಅಂತೇಳಿ ಪೂಜಿಸಿ ಅದನ್ನು ವಾಪಸ್ ತಗೊಂಡ್ಬಂದಿದ್ದಾನೆ. ಅಂಥ ದೇಶ, ರಾಮನ ಅವತಾರ ಮಾಡಿರೋ ದೇಶ. ಬಾಲರಾಮ ಮಾತ್ರ ಹುಟ್ಟಿದ ಭಾರತ ಅಯೋಧ್ಯೆಯಲ್ಲಿ. ರಾಮಚಂದ್ರ ಪೂರ್ತಿ ಯೌವನವನ್ನು ಬಾಲ್ಯಾವಸ್ಥೆ ಬಿಟ್ಟು ಯೌವನೆಯಿಂದ ಹಿಡಿದು ರಾಜನಾಗಿ ಅಯೋಧ್ಯೆವರೆಗೂ ಇದ್ದಿದ್ದು ದಕ್ಷಿಣದಲ್ಲೇ ದೇಶದಲ್ಲಿ. ವೈಶಿಷ್ಟ್ಯವಾದ ಒಂದು ಇದಕ್ಕಿದೆ. ಇದು ಪುಣ್ಯಭೂಮಿ. ಹೌದು. ದಕ್ಷಿಣ ಭಾರತ, ಉತ್ತರ ಭಾರತ ಎರಡೇ. ನಾವು ಪಶ್ಚಿಮ ಪೂರ್ವ ಅವೆಲ್ಲ ಏನೂ ಇಲ್ಲ, ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ದಕ್ಷಿಣ ಭಾರತ ಪೂರ್ತಿ ಪುಣ್ಯಭೂಮಿ, ಉತ್ತರ ಭಾರತ ಅದು ಮುಕ್ತಿಯನ್ನು ಕೊಡತಕ್ಕಂಥ ಮೋಕ್ಷ ದೇವಭೂಮಿ ಅಂತಾರೆ ಅಲ್ಲಿ ಕೆಲವರು. ಆದ್ದರಿಂದ ಇಲ್ಲಿ ಖಂಡಿತವಾಗಲು ಭಾರತಕ್ಕೆ ಮುಂದೆ ದೊಡ್ಡ ಭವಿಷ್ಯ ಇದೆ. ನೀವು ನೋಡ್ತಾ ಇದ್ದೀರಾ.